ಏಪ್ರಿಲ್ 26ರಂದು ಲೋಕಸಭಾ ಚುನಾವಣೆ ಮತದಾನ ನಡೆಯಲಿದ್ದು, ಮತದಾರರು ಯಾವುದೇ ಕಾರಣಕ್ಕೂ ಯಾವುದೇ ಫಲಾನುಭವ ಆಸೆ, ಆಮಿಷಕ್ಕೆ ಒಳಗಾಗದೆ ಪ್ರತಿಯೊಬ್ಬರೂ ಮತ ಹಾಕುವ ಮೂಲಕ ತಮ್ಮ ಹಕ್ಕುಗಳನ್ನು ಚಲಾಯಿಸಬೇಕು ಎಂದು ಮೈಸೂರು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳಾದ ಡಾ. ಕೆ.ವಿ. ರಾಜೇಂದ್ರ ರವರು ಹೇಳಿದರು. ಮೈಸೂರು ಅರಮನೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮತದಾನ ಎಂಬುದು ಹಬ್ಬವಿದ್ದಂತೆ ಅದರಲ್ಲಿ ಪ್ರತಿಯೊಬ್ಬರೂ ಪಾಲ್ಗೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಕೆ.ಎಂ. ಗಾಯತ್ರಿ, ಮಹಾನಗರ ಪಾಲಿಕೆ ಆಯುಕ್ತರಾದ ಡಾ. ಮಧು, ಡಿಸಿಪಿ ಮುತ್ತುರಾಜ್, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗಿಯಾಗಿದ್ದರು. ಕಚೇರಿಯಿಂದ ನಾವೇನು 11 ಅಸೆಂಬ್ಲಿ ಸೆಗ್ಮೆಂಟ್ಸ್ಗಳಲ್ಲಿ ಮೈಸೂರು, ಕೊಡಗು ಮತ್ತು KR ನಗರ ಏನು ಮಂಡ್ಯ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಮತ್ತು 4 ಅಸೆಂಬ್ಲಿ ಸೆಗ್ಮೆಂಟ್ಸ್ಗಳು ಚಾಮರಾಜನಗರ ಏನು ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ, ಅದಕ್ಕೆ ಬೇಕಾಗಿರುವಂಥ ಎಲ್ಲ ಪೂರ್ವ ಸಿದ್ಧತೆಗಳು ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲೆಕ್ಟ್ರಲ್ ರೋಲ್ ಏನು ಕೂಡ ರೆಡಿಯಾಗಿರೋದು, ಪೋಲಿಂಗ್ ಸ್ಟೇಷನ್ಸ್ಗಳು ರೆಡಿಯಾಗಿದೆ. EVMಸ್ಗಳನ್ನು ಕೂಡ ಇವತ್ತು ಫಸ್ಟ್ ರ್ಯಾಂಡಮೈಸೇಷನ್ ಮಾಡಿ ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟ್ಸ್ನ ಸ್ಟ್ರಾಂಗ್ ರೂಮ್ಸ್ಗಳಿಗೆ ಕಳಿಸ್ಕೊಟ್ಟಿದ್ವಿ. ಈಗ ಮುಂದಿನ ಇದರೊಳಗಡೆ ಏನು ಎಲೆಕ್ಷನ್ ದಿನಾಂಕ ಏನಿದೆ ಅದನ್ನು ಜನಗಳಿಗೆ ಮುಗಿಸುವಂಥ ದಿವಸ, ಅವತ್ತಿನ ದಿವಸ ಎಲ್ಲರೂ ಕೂಡ ಮತದಾನದ ಪ್ರಕ್ರಿಯೆ, ಮತದಾನದ ಹಬ್ಬ ಏನಿದೆ ಅದರೊಳಗಡೆ ಪಾಲ್ಗೊಳ್ಳೋದಕ್ಕೆ ಜನಗಳನ್ನು ಪ್ರೇರೇಪಿಸೋದ್ರ ಜೊತೆಗೆ ಎಥಿಕಲ್ ವೋಟಿಂಗ್ ಬಗ್ಗೆ ನಾವು ಅದನ್ನು ಪ್ಲ್ಯಾನ್ ಮಾಡಿ ಯಾರೂ ಕೂಡ ಯಾವುದೇ ರೀತಿಯಾದಂಥ ಫಲಾನುಭವವನ್ನು ನಿರೀಕ್ಷೆ ಮಾಡದೆ, ಯಾವುದೇ ರೀತಿಯಾದಂಥ ಆಸೆ ಆಮಿಷಗಳಿಗೆ ಒಳಗಾಗದೆ ಅವರು ಅವರ ಹಕ್ಕುಗಳನ್ನು ಚಲಾವಣೆ ಮಾಡೋದಕ್ಕೆ ಮತಗಟ್ಟೆಗೆ ಬರಬೇಕು. ಈ ಮತಗಟ್ಟೆಯ ಏನು ಒಂದು ಹಬ್ಬ ಏನಿದೆ ಅದರೊಳಗಡೆ ಪಾಲ್ಗೊಂಡು ನಮ್ಮಲ್ಲಿ 2019ನೇ ಎಲೆಕ್ಷನ್ ಒಳಗಡೆ 70.50% ಅಷ್ಟು ಮತದಾನ ಆಗಿದೆ. ಈ ಸಲ ನಾವು ನಿಯರ್ಲಿ ಅದು 75ರನ್ನು ದಾಟಿಸಬೇಕು ಅನ್ನೋಂಥ ಒಂದು ನಿರೀಕ್ಷೆ ಇದ್ವಿ. ನಾವು ಲಾಸ್ಟ್ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲೂ ಕೂಡ ನಿಯರ್ಲಿ 76%, 75.5% ಮತದಾನ ಆಗಿದೆ. ಈ ಸಲ ನಾವು ಅಷ್ಟೇ ಅದಕ್ಕಿಂತ ಜಾಸ್ತಿ ಮಾಡಬೇಕಂತ ನಿರೀಕ್ಷೆ ಇಟ್ಕೊಂಡಿದ್ವಿ. ಹಾಗಾಗಿ ಅದರೊಳಗಡೆ 2915 ಪೋಲಿಂಗ್ ಸ್ಟೇಷನ್ಸ್ಗಳಲ್ಲಿ ಎಲ್ಲೆಲ್ಲಿ ಜಿಲ್ಲಾ ಮಟ್ಟದೊಳಗಡೆ ಕಡಿಮೆ ಮತದಾನ ಆಗ್ತಾ ಇರೋದೆ ಅಂಥವನ್ನ ಗುರುತು ಮಾಡಿಕೊಂಡು ಅದು ಫೋಕಸ್ಡ್ ಆಗಿ ಯಾವುದು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಕಡೆಯಲ್ಲಿ IT ಇಂಡಸ್ಟ್ರಿ ಆಗಿರ್ಬೋದು, ಅಥವಾ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು, ಅಥವಾ ನಗರಗಳಲ್ಲಿ ಮತ್ತು ಬೇರೆ ಬೇರೆ ಸ್ಲಮ್ಸ್ಗಳಲ್ಲಿ ಬೇರೆ ಬೇರೆ ಮತದಾನ ಪ್ರಕ್ರಿಯೆಯಿಂದ ಒಳಗೊಳ್ಳುವಂಥ ಜಾಗಗಳನ್ನು ಐಡೆಂಟಿಫೈ ಮಾಡಿಕೊಂಡು ಆ ಒಂದು ಪೋಲಿಂಗ್ ಸ್ಟೇಷನ್ ಸ್ಪೆಸಿಫಿಕ್ ಆಗಿ ಆ್ಯಕ್ಟಿವಿಟೀಸ್ಗಳನ್ನ, ಸ್ವೀಪ್ ಆ್ಯಕ್ಟಿವಿಟೀಸ್ಗಳನ್ನ ಪ್ಲ್ಯಾನ್ ಮಾಡಿದ್ವಿ. ಇವತ್ತು ಅಧಿಕೃತವಾಗಿ ಒಂದು ಏನು ಮೈಸೂರಿನ ಒಂದು ಪ್ರಾಮಿನೆಂಟ್ ಆಗಿರುವಂಥ ಜಾಗಗಳಲ್ಲಿ ಇವತ್ತು ಮೈಸೂರು ಪೊಲೀಸ್ ಬ್ಯಾಂಡ್ ಜನಗಳನ್ನು ಆಕರ್ಷಣೆ ಮಾಡೋದೇ ಇದರ ಉದ್ದೇಶ. ಇವತ್ತು ಲೋಕಸಭಾ ಚುನಾವಣೆ ನಮ್ಮದೇನು ಮೈಸೂರು, ಕೊಡಗು ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಗೆ ಏಪ್ರಿಲ್ 26 ಶುಕ್ರವಾರ ದಿವಸ ಏನು ಮತದಾನ ನಡೀತಿರುತ್ತೆ ಆ ದಿವಸವನ್ನು ತಿಳಿಸೋದು ಮತ್ತು ಎಥಿಕಲ್ ವೋಟಿಂಗ್ ಬಗ್ಗೆ ತಿಳಿಸೋದು